ಇವಾಗ ಈಗ ತುಂಬ ಬಡತನದಿಂದ ಬಂದು ಒಂದು ಹಂತಕ್ಕೆ ಒಂದು ಲೆವೆಲ್ಗೆ ನಿಮ್ಮ ಜಾಗ ಏನು ಅನ್ನೋದು ನೀವು ಮಾಡ್ಕೊಂಡಿದ್ದೀರ, ಸುಖವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಿಮಗೆ ಯಾವತ್ತಾದರೂ ಅನಿಸಿದೆಯಾ, ನನ್ನ ತಂದೆ ತಾಯಿ ಇದ್ದಿದ್ರೆ ಅವ್ರು ಈಗ ನಾನು ಚೆನ್ನಾಗಿ ನೋಡ್ಕೋಬೋದಿತ್ತು, ಈಗ ಅವ್ರು ಕೇಳಿದ್ನ ನಾನು ಕೊಡ್ಬೋದಿತ್ತು. ಯಾಕಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಮಗನ ಮದುವೆ ಆಯಿತು ಅಥವಾ ಮಗಳಿಗೆ ಮದುವೆ ಆಯಿತು ಅಂದರೆ ತಂದೆ ತಾಯಿನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ತಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸೊ ನಿಮಗೆ ತಂದೆ ತಾಯಿ ನನಗೆ ನಮ್ಮ ತಂದೆ ತಾಯಿ ಸಾಯುವ ಕಡೆಯ ಕ್ಷಣದವರೆಗೂ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಏನೋ ತೃಪ್ತಿ ಇದೆ, ಸಮಾಧಾನ ಇದೆ. ಅದಂತೂ ಬಹಳ ನಾನು ಎಲ್ಲ ಮಕ್ಕಳು ಮಾಡಬೇಕಾದ ಕೆಲಸ. ನಾನು ತುಂಬ ಅದು ಮಾಡಿದ್ದೀನಿ ಅಂತ ಹೇಳ್ಕೋಬಾರ್ದು. ಅವರ ನರಳಿಕೆನ ನಾನು ಎಷ್ಟು ಸಾಧ್ಯವೋ ಶಮನಗೊಳಿಸ್ಲಿಕ್ಕೆ, ನೋಡ್ಕೊಳ್ಳಿಕ್ಕೆ, ಚಿಕಿತ್ಸೆ ಕೊಡಿಸ್ಲಿಕ್ಕೆ, ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಏನು ಗೊತ್ತಾ ಮಗು, ಒಂದು ತಿಳ್ಕೊ, ಬದುಕಿನ ಕಟು ವಾಸ್ತವಗಳು ನಾವು ಒಪ್ಕೊಳ್ಳೇಬೇಕು. ಅಂದರೆ ಯಾರ್ಯಾರಿಗೆ ಯಾವಾಗ ಏನೇನು ಆಗಬೇಕು ಅಂತಿರುತ್ತೆ, ಅದನ್ನು ತಪ್ಪಿಸೋಕ್ಕೆ ಯಾರಿಗೂ ಸಾವನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನಗೀಗ ಅನಿಸುತ್ತೆ ಅವ್ರು ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಆಸೆ ಎಲ್ಲರಿಗೂ ಅನಿಸೋ ಹಾಗೆ. ಆದರೆ ಅದನ್ನು ಯಾರು ಮುಂದೆ ಹೇಳೋದು, ಯಾರದನ್ನು ಮಂಜೂರು ಮಾಡ್ತಾರೆ? ಎಲ್ಲಿದೆ ಚೌಕಾಶಿ? ಸಾವಿನೊಂದಿಗೆ ಚೌಕಾಶಿ ಇದೆಯಾ? ಇದರ ಸ್ವಲ್ಪ ಬಾರ್ಗೇನ್ ಮಾಡ್ಬೋದಾಗಿತ್ತು. ನಾನೊಂದು ಕಡೆ ಬರೆದಿದ್ದೆ, ಮನುಷ್ಯ ಸತ್ತು ಹೋಗುವುದು ಬೇಜಾರಿಲ್ಲ, ಆದರೆ ಸತ್ತೇ ಹೋಗುವುದು ಬೇಜಾರು ಅಂತ. ಅಂದರೆ ಒಂದು ವಾಪಸ್ ಬರೋದಕ್ಕೊಂದು ಸಣ್ಣ ಕಿಂಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ನಮ್ಮ ಅಪ್ಪ ಅಮ್ಮ ವಾಪಸ್ ಬಂತು, ನನ್ನ ಮಗ ಹೇಗಿದ್ದಾನೆ ನೋಡಿದ್ರೆ ಹೆಂಗಿರ್ತಿತ್ತು. ಅದಕ್ಕೆ ಅವಕಾಶ ಕೊಡಲ್ಲ ನೇಚರ್. ಅದಕ್ಕೆ ಫಸ್ಟ್ ಹೇಳಿದ್ನಲ್ಲ ನಾನು, 1 ಎಂಟ್ರಿ 1 ಎಕ್ಸಿಟ್, 1 ಎಂಟ್ರಿ 1 ಎಕ್ಸಿಟ್, ಎಕ್ಸಿಟ್ ಫಿನಿಶ್. ಸುದೀರ್ಘವಾದ ಸಂದರ್ಶನ, ಮಾತು ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಅಮೂಲ್ಯವಾದ ಮಾತುಗಳನ್ನು ನಿಮ್ಮ ಬಾಯಿ ಮೂಲಕ ನಾನು ಕೇಳಿದೆ. ಸೊ ಅದೆಲ್ಲೋ ನಮಗೂ ಕೂಡ ಹಾರ್ಟ್ ಟಚಿಂಗ್ ಅನಿಸ್ತು. ಕೆಲವು ಕಡೆ ನಮಗೂ ಕೂಡ ಇಲ್ಲಿತ್ತು, ಗಂಟಲಿತ್ತು, ಅಷ್ಟು ಭಾವುಕರಾದ ಆಗುವಂಥ ವಿಚಾರಗಳನ್ನ ನೀವು ಶೇರ್ ಮಾಡಿದ್ರಿ. ಫೈನಲಿ ಏನು ಹೇಳೋದಕ್ಕೆ, ಮೀನ್ಸ್ ಈ ಸಂದರ್ಶನದ ಫೈನಲಿ ಅಂತ ಹೇಳೋದಾದರೆ, ಫಸ್ಟ್ ಕ್ವಶನ್, ದೆರ್ ಇಸ್ ನೋ ಫೈನಲ್. ಬದುಕಿಗೆ ಅಂತ್ಯ ಇಲ್ಲ, ಅದು ನಿರಂತರ. ನಿನ್ನ ಪ್ರಶ್ನೆಗಳು ಇನ್ಫಾರ್ಮಲ್ ಆಗಿ ಮತ್ತು ತುಂಬ ಇನ್ಸೈಟ್ಫುಲ್ ಆಗಿತ್ತು. ಅಂದರೆ ಅನೌಪಚಾರಿಕವಾಗಿತ್ತು ಮತ್ತು ಒಂದು ಒಳನೋಟ ಇತ್ತು ಅದರಲ್ಲಿ. ಐ ಎಂಜಾಯ್ಡ್ ದಿಸ್ ಇಂಟರ್ವ್ಯೂ. ನಿನ್ನ ಪ್ರಶ್ನೆಗಳಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ನಮ್ಮ ಝೀ ಪ್ರೇಕ್ಷಕ ಸಮುದಾಯ ನನ್ನ ಅನೇಕ ಸಿನಿಮಾಗಳನ್ನು ನೋಡಿದೆ, ಮೆಚ್ಚಿದೆ. ಮಾತಾಡೋ ಮಲ್ಲಿಗೆ ನಿಮ್ಮ ಹತ್ರ ಇದೆ, ಅಮೃತದ ಇದು ಅಮೇರಿಕಾ ಅನೇಕ ಪ್ರದರ್ಶನಗಳನ್ನು, ಅನೇಕ ಸ್ಕ್ರೀನ್ಗಳನ್ನು ನಾನು ನೋಡಿದ್ದೇನೆ. ನಿಮ್ಮೆಲ್ಲ ಪ್ರೇಕ್ಷಕರಿಗೆ ನನ್ನ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ, ಅಮೇರಿಕಾ 2 ಚಿತ್ರ ಸದ್ಯದಲ್ಲೇ ನಿಮ್ಮೆದುರಿಗೆ ಬರುತ್ತೆ. ಅದರ ಬಗ್ಗೆ ನಾನೇನು ಈಗ ಮಾತಾಡೋಕ್ಕೆ ಹೋಗಲ್ಲ, ಸಿನಿಮಾ ಮಾತಾಡಬೇಕು. ಹಿಂದಿನ ಚಿತ್ರಗಳಿಗೆ ಕೊಟ್ಟಂಥ ಪ್ರೀತಿ, ಗೌರವ ಬರಮಾಡ್ಕೊಂಡಿದ್ದು ನೀವು, ಅದು ನನ್ನ ನೆನಪಲ್ಲಿದೆ. ಈ ಚಿತ್ರ ಕೂಡ ನಿಮಗೆ ನಿರಾಶೆ ಉಂಟು ಮಾಡಲ್ಲ, ಇದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಬರಮಾಡ್ಕೊಳ್ತೀರಾ ಅಂತ ಹೇಳಿ ಆಶಿಸ್ತಾ, ಈ ಪ್ರೋಗ್ರಾಮನ್ನು ನೋಡ್ತಿರೋ ಎಲ್ಲ ಪ್ರೇಕ್ಷಕರು ಮನೆಯಲ್ಲಿ ಕುಳಿತುಕೊಂಡು ಸೋಫಾ ಮೇಲೆ, ಕುರ್ಚಿ ಮೇಲೆ, ನೆಲದ ಮೇಲೆ, ಹಳ್ಳಿನಲ್ಲಿ, ಸಿಟಿನಲ್ಲಿ ಎಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ.